ಇದು 2026 ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅನಾಲಿಸಿಸ್. ಮನೋಜ್ ಏನಕ್ಕೆ ಮನೋಜ್ ವಾಟ್ ಇಸ್ ದ ಯೂಸ್ ಆಫ್ ದಿಸ್ ಅಂತ ಕೇಳಿದ್ರೆ, ನೋಡಿ ನೀವೇನಾದರೂ ಎಕ್ಸಾಮ್ ಇನ್ನೂ ಬರ್ದಿಲ್ಲ ಅಂತಂದರೆ ನಿಮ್ಗೊಂದು ಫೋರ್ಕಾಸ್ಟ್ ಸಿಗುತ್ತೆ, ನಾನು ಎಷ್ಟು ಟಾರ್ಗೆಟ್ ಮಾಡ್ಕೊಂಡು ಸ್ಕೋರ್ ಮಾಡಬೇಕು, ಸೊ ದ್ಯಾಟ್ ನನ್ನ ಮಾರ್ಕ್ಸ್ ಅಥವಾ ರ್ಯಾಂಕ್ ಏನಿರುತ್ತೆ ಇಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಐಡಿಯಾ ಇರುತ್ತೆ. ಓಕೆ, ಅಕಸ್ಮಾತ್ ಎಕ್ಸಾಮ್ ಆಗಿದ್ದರೂ ಸಹ ನಿಮ್ಗೆ ಓಕೆ ನಂಗೆ ಈ ರ್ಯಾಂಕಲ್ಲಿ ಬರ್ತೀನಿ, ನಾನು ಯಾವ್ಯಾವ ಕಾಲೇಜ್ ಹೋಗಬೇಕಾಗಿರುತ್ತೆ ಅನ್ನೋ ಅನಾಲಿಸಿಸ್ ನಿಮ್ಗೆ ಸಿಗುತ್ತೆ. ಕಾಲೇಜ್ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ನಾನು ಇನ್ಫಾರ್ಮೇಷನ್ ಬರ್ದಿಲ್ಲ, ಅಂದರೆ ಐ ವಾಸ್ ಸ್ಟಿಲ್ ಅರೇಂಜಿಂಗ್ ದಟ್, ಬಟ್ ಯೆಟ್ ಸುಮಾರು ಮೆಸೇಜ್ಗಳು ಬಂದಿದೆ, ಅದಕ್ಕೆ ಜಸ್ಟ್ ರಸ್ಟಿಂಗ್ ಟು ಮೇಕ್ ಅ ವಿಡಿಯೋ ಆನ್ ಇಟ್. ಬನ್ನಿ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಗೆಸ್ಸಿಂಗ್ ಟೆಕ್ನಿಕ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ದೀಸ್ ಆರ್ ನಾಟ್ ರಬಿಶ್ ಟೆಕ್ನಿಕ್ಸ್, ದೀಸ್ ಆರ್ ಪ್ರಾಕ್ಟಿಕಲಿ ಯೂಸ್ಫುಲ್ ಟೆಕ್ನಿಕ್ಸ್. ಗೈಸ್ ಬಿಲೀವ್ ಮೀ, ನೀವೇನೋ ಓದಿಲ್ದಿರಬೇಕಾದ್ರೆ ನಿಮಗೆ ಕೈ ಹಿಡಿಯೋದೇ ಇಂಥ ಟೆಕ್ನಿಕ್ಗಳು. ನೀವು ಓದಿದ್ರೂ ನೀವೆಲ್ಲ ಕ್ವಶನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ನೀವೊಂದು 30 ಕ್ವಶನ್ ಸಾಲ್ವ್ ಮಾಡಿದ್ರೆ 30 ಕ್ವಶನ್ಸ್ ಎಕ್ಸ್ಟ್ರಾ ಸಾಲ್ವ್ ಮಾಡಲಿಕ್ಕೆ ನಿಮಗೆ ಮೆಥಡ್ಸ್ಗಳು ಬೇಕು. ಆ ಮೆಥಡ್ಸ್ಗಳನ್ನ ನಾನೇ ಕ್ಲಿಯರಾಗಿ ವಿಡಿಯೋ ಮುಖಾಂತರ ವಿತ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗೆ ಅಪ್ಲೈ ಮಾಡಿ ನಾನು ನಿಮಗೆ ಎಕ್ಸಾಂಪಲ್ಗಳು ತೋರಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗಿ ಇಟ್ಕೊಳ್ಳಿ, ಡೆಫಿನೆಟ್ಲಿ ನನ್ನ ಚಾನಲ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಬನ್ನಿ ವಿಡಿಯೋಗೆ ಹೋಗೋಣ. ಆ್ಯಂಡ್ ಈ ಒಂದು PPTನ ಪ್ರಿಪೇರ್ ಮಾಡಲಿಕ್ಕೆ ಏನೇನು ಡೇಟಾ ಅನಲೈಸ್ ಮಾಡಿದೀವಿ ಅಂತ ಫಸ್ಟ್ ತಿಳಿಸ್ಕೊಡ್ತೀನಿ ನಾನು ನಿಮಗೆ. 2020ರಿಂದ 2025ವರೆಗೂ ಏನು ಪ್ರೀವಿಯಸ್ ಇಯರ್ ಇಂಜಿನಿಯರಿಂಗ್ ಕಟ್ ಆಫ್ ಇದೆ. ಓಕೆ, ಅಂದರೆ ಸೆಕೆಂಡ್ ರೌಂಡ್, ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನು PDFಗಳಿದೆ ಪ್ರತಿಯೊಂದು ಫೀಡ್ ಮಾಡಿದ್ದೀವಿ. ಆ್ಯಂಡ್ ಜೊತೆಗೆ ನಾನು ಲಾಸ್ಟ್ ಇಯರ್ ಒಂದು ಪೋಲನ್ನು ಇಟ್ಟಿದ್ದೆ ಸ್ಟೂಡೆಂಟ್ ಮಾರ್ಕ್ಸು ಮತ್ತು ಅವ್ರ ಮಾರ್ಕ್ಸ್ಗಳನ್ನ ಕಲೆಕ್ಟ್ ಮಾಡಲಿಕ್ಕೆ. ಸೊ ಅದರ ಡೇಟಾನು ಇದೆ, ಅಪ್ರಾಕ್ಸಿಮೇಟ್ಲಿ 450 ಸ್ಟೂಡೆಂಟ್ಸ್ಗಳದ್ದು. ಅದರ ಬೇಸಿಸ್ ಮೇಲೆ ಒಂದು PDFನ PPTನ ಪ್ರೆಸೆಂಟೇಷನ್ನ ರೆಡಿ ಮಾಡಿರ್ತಕ್ಕಂಥದ್ದು. ಸೊ ಟ್ರೆಂಡು ಸಾಲಿಡ್ ಅನಾಲಿಸಿಸ್ ಇದೆ ನನ್ನ ಪ್ರಕಾರ. ಒಂದು 87%ಇಂದ 94% ನೀವು ಅಕ್ಯೂರೇಟಾಗಿ ಇದನ್ನು ಒಂದು ಬೇಸಿಸಾಗಿ ಇಟ್ಕೊಬೋದಾಗಿರುತ್ತೆ ಈ ವರ್ಷದ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ವರ್ಸಸ್ ಅನಾಲಿಸಿಸ್ಗೆ, ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅನಾಲಿಸಿಸ್ಗೆ. ಬರೀ ಡೈರೆಕ್ಟಾಗಿ ವೀಡಿಯೋಕ್ಕೆ ಹೋಗುವ. ಸೊ ನೀವೇನಾದರೂ ಇನ್ನೂ KCET ಎಕ್ಸಾಮ್ ಬರ್ದಿಲ್ಲ ಅಂತಂದರೆ ಡೆಫಿನೆಟ್ಲಿ ಈ ಒಂದು ಪೀಸ್ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ, ಜಸ್ಟ್ ಟು ಗಿವ್ ಯು ಇನ್ಫಾರ್ಮೇಷನ್. ಸೊ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯಾಲಜಿ ಬರೀತಿದ್ದೀರಾ, ಬಯಾಲಜಿ ಅಥವಾ ಮ್ಯಾಥ್ಸ್ ಎರಡು ಕನ್ಸಿಡರ್ ಆಗುತ್ತೆ ಬೇಸ್ಡ್ ಆನ್ ದ ಡೊಮೈನ್ ಅಡಿಯೋಗೊಂಡು ಕಾನ್ಸಂಟ್ರೇಟಿಂಗ್ ಆನ್. ಲೆಟ್ಸ್ ಸೇ ನೀವು ಏನಾದರೂ ಬಯಾಲಜಿ ಡೊಮೈನ್ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ನಿಮಗೆ ಬಯೋ ಕನ್ಸಿಡರ್ ಆಗುತ್ತೆ. ನೀವು ಇಂಜಿನಿಯರಿಂಗನ್ನು ಕಾನ್ಸಂಟ್ರೇಟ್ ಮಾಡ್ತಿದ್ರೆ ನಿಮಗೆ ಬಯೋ ಹೋಗುತ್ತೆ, ಮ್ಯಾಥ್ಸ್ ಕನ್ಸಿಡರ್ ಆಗುತ್ತೆ. ಐದರ್ ಇಟ್ ವಿಲ್ ಬಿ PCM ಅಥವಾ PCB. ಅರ್ಥ ಆಯಿತಾ? ನೆಕ್ಸ್ಟು, ಸೊ ನಿಮ್ಮ ಬೋರ್ಡ್ ಮಾರ್ಕ್ಸು ಕನ್ಸಿಡರ್ ಆಗುತ್ತೆ. ಸೊ ನಿಮ್ಮ KCET ಪರ್ಫಾರ್ಮೆನ್ಸ್ ಪ್ಲಸ್ ನಿಮ್ಮ ಬೋರ್ಡ್ ಮಾರ್ಕ್ಸ್ ಈ ಎರಡರ ಪರ್ಫಾರ್ಮೆನ್ಸ್ ಸೇರಿಸ್ಬಿಟ್ಟು ನಿಮ್ಮ ರ್ಯಾಂಕ್ ಬರ್ತಕ್ಕಂಥದ್ದು. ಏನಕ್ಕೆ ಬೋರ್ಡ್ ಮಾರ್ಕ್ಸನ್ನು ಆ್ಯಡ್ ಮಾಡಿದ್ರು ಮನೋಜ್ ಅಂತ ಕೇಳಿದ್ರೆ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಬನ್ನಿ. ಓಕೆ, ಎಂತ ಫಸ್ಟು ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಬೋರ್ಡ್ ಮಾರ್ಕ್ಸ್ ಆ್ಯಡ್ ಮಾಡಿದ್ರು ಅಂತಂದರೆ, ಮುಂಚೆ 1ರಿಂದ ಹಿಡಿದು ಎಷ್ಟೋ ಮಾರ್ಕ್ಸ್ ಇತ್ತಲ್ಲ 180 ಮಾರ್ಕ್ಸು, ಆ 180 ಮಾರ್ಕ್ಸ್ವರೆಗೂ ಹಿಂಗೆ ಸುಮಾರು ಜನ ರ್ಯಾಂಡಮಾಗಿ ಸ್ಕೋರ್ ಮಾಡ್ತಿದ್ರು. ಸೊ ಇದು ಅವ್ರಿಗೆ ಡಿಫಿಕಲ್ಟ್ ಆಗಿಬಿಡ್ತಿತ್ತು ಅಂತ ರ್ಯಾಂಕನ್ನು ಡಿಸೈಡ್ ಮಾಡಲಿಕ್ಕೆ, ಬಿಕಾಸ್ ಓವರ್ಲ್ಯಾಪ್ ಆಗಿಬಿಡ್ತಿತ್ತು ಸುಮಾರು ಜನ ಸ್ಕೋರ್ಗಳು. ಆಯಿತಾ, ಜಸ್ಟ್ ಪ್ಯೂರ್ಲಿ ಅದನ್ನೇ ಇಟ್ಕೊಂಡ್ರೆ ಓವರ್ಲ್ಯಾಪ್ ಆಗಿಬಿಡ್ತಿತ್ತು. ಸೊ ಅದಕ್ಕೋಸ್ಕರನಂತೆ ಒಂದು ಪೀಸನ್ನು ಇಂಟ್ರೊಡ್ಯೂಸ್ ಮಾಡಿದವರು. ಬೋರ್ಡ್ ಸ್ಕೋರ್ ಪ್ಲಸ್ ಇದನ್ನು ಇದು ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಸ್ಟ್ಯಾಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಮೆಟ್ರಿಕ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಟು ಸ್ಕೋರ್ ಟು ಅನಲೈಸ್ ದ ರ್ಯಾಂಕಿಂಗ್ ಸಿಸ್ಟಮ್ ಆ್ಯಂಡ್ ದೆನ್ ಡಿಸ್ಟ್ರಿಬ್ಯೂಟಿಂಗ್ ದ ರ್ಯಾಂಕ್. ಸೊ ಆ ಒಂದು ರೀಸನ್ಗೆ ಏನಂತ ಬೋರ್ಡ್ ಸ್ಕೋರ್ನ ಆ್ಯಡ್ ಮಾಡಿದ್ರು ಒಂದಷ್ಟು ವರ್ಷಗಳ ಹಿಂದೆ. ಓಕೆ, ಇವಾಗ ಈ ಟ್ರೆಂಡನ್ನು ಅನಲೈಸ್ ಮಾಡೋಣ ಬನ್ನಿ. ಸೊ ನೀವೇನಾದರೂ ರ್ಯಾಂಕ್ 1 ತೆಗಿಬೇಕು ಅಂತಂದರೆ ಅಪ್ರಾಕ್ಸಿಮೇಟ್ಲಿ 175ಇಂದ 180 ಮಾರ್ಕ್ಸ್ ತೆಗೆದಿರಬೇಕಾಗಿರುತ್ತೆ. ಆ್ಯಂಡ್ ಬೋರ್ಡಲ್ಲಿ 97ಇಂದ 100% ತೆಗೆದಿರಬೇಕಾಗಿರುತ್ತೆ ಬೇಸಿಕ್ಲಿ. ಆ್ಯಂಡ್ ಅದೇ ಥರ ಫಾರ್ 100 ರ್ಯಾಂಕಿಗೆ, 500 ರ್ಯಾಂಕಿಗೆ, 1000 ರ್ಯಾಂಕಿಗೆ, 2000 ರ್ಯಾಂಕಿಗೆ, 3000, 5000, 750, 7500, 10,000, 15,000, 20,000, 25,000, 30,000 ಎಲ್ಲದಕ್ಕೂ ಸಹ ಅನಾಲಿಸಿಸ್ ಇದೆ. ಜಸ್ಟ್ ಟು ಗಿವ್ ಯು ಅನ್ ಐಡಿಯಾ. ಈಗ ಡೀಟೇಲ್ಡ್ ಅನಾಲಿಸಿಸ್ಗೆ ಹೋಗೋಣ ಬನ್ನಿ. ಓಕೆ, ಸೊ ಇದೇನಿದೆ ನಿಮಗೆ ಒಂದು ಸ್ಲೈಡಾಗಿ ಅನಾಲಿಸಿಸ್ ಕೊಡೋದಕ್ಕೆ ಅಂತ ಡೀಟೇಲ್ಡ್ ಓವರ್ವ್ಯೂ ಕೊಡೋದಕ್ಕೆ ಅಂತ ಮಾಡಿರ್ತಕ್ಕಂಥ PPT. ಸೊ ನೋಡಿ, ನೀವು ಒಂದು ರ್ಯಾಂಕ್ ಕರ್ನಾಟಕಕ್ಕೆ ನಂಬರ್ 1 KCET ರ್ಯಾಂಕ್ ತೊಗೋಬೇಕು ಅಂತಂದರೆ ಅಪ್ರಾಕ್ಸಿಮೇಟ್ಲಿ KCETಲ್ಲಿ ನೀವು 175ಇಂದ 180 ಸ್ಕೋರ್ ಮಾಡಿರಬೇಕು. ಜೊತೆಗೆ ನಿಮ್ಮ ಬೋರ್ಡ್ ಪರ್ಸೆಂಟೇಜು 98ಇಂದ 100% ಇದ್ದರೆ ನೀವು ಕರ್ನಾಟಕದಲ್ಲಿ KCETಲಿ ನಂಬರ್ 1 ರ್ಯಾಂಕನ್ನು ತೆಗಿಬೋದಾಗಿರುತ್ತೆ. ಓಕೆ, ಆ್ಯಂಡ್ ಅದೇ ಥರ 100ಗೆ ನೋಡಿ ಆಗಲಿ 10 ಡಿಫ್ರೆನ್ಸು ಇಲ್ಲ, ಆವಾಗಲೇ 100 ರ್ಯಾಂಕ್ ಉಂಟಾಯಿತು ಅಂದ್ಕೊಳ್ಳಿ. ಸೊ 168ಇಂದ 175 ವಿತ್ 97 to 99% ಇನ್ ಬೋರ್ಡ್ ಎಕ್ಸಾಮಿನೇಷನ್ ಆದರೆ ನಿಮಗೆ 100 ರ್ಯಾಂಕ್ ಬರುತ್ತೆ. ಅದೇ ಥರ 500 160ಇಂದ 168 ಆ್ಯಂಡ್ 95 to 98%. 1000ಗೆ 155 to 162 ಅಪ್ರಾಕ್ಸಿಮೇಟ್ಲಿ 93 to 97% ತೆಗಿಬೇಕಾಗಿರುತ್ತೆ ಬೋರ್ಡಲ್ಲಿ ನೀವು. ಆ್ಯಂಡ್ 2000ಗೆ 148 to 157 ಅಪ್ರಾಕ್ಸಿಮೇಟ್ಲಿ 91 to 95% in your board examination for 2009. 3000ಗೆ 140 to 158 ಮತ್ತು 89 to 94%. ಆ್ಯಂಡ್ 5000ಗೆ 135 to 145 ಅಪ್ರಾಕ್ಸಿಮೇಟ್ಲಿ 87 to 92% in board examination. ಆ್ಯಂಡ್ 7500ಗೆ 128 to 138 85 to 90% in your board examination. ಆ್ಯಂಡ್ 10,000 ರ್ಯಾಂಕಿಗೆ
120 to 135, ಅಪ್ರಾಕ್ಸಿಮೇಟ್ಲಿ 82 to 88% ಇನ್ ಬೋರ್ಡ್ ಎಕ್ಸಾಮಿನೇಷನ್. ಆ್ಯಂಡ್ ಇದು ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾರೋ 170 to 175 to 180 ತೆಗೆದುಬಿಟ್ಟಿದ್ದಾರೆ, ಒಂದು ಬೋರ್ಡ್ ಪರ್ಸೆಂಟೇಜ್ ಇದೆ 82 to 88%. ಇಂಥ ಟೈಮಲ್ಲಿ ಒಂದು ಫಸ್ಟ್ ರ್ಯಾಂಕ್ ಬರೋದಿಲ್ಲ, ಒಂದು ರ್ಯಾಂಕು 500 ಒಳಗಡೆ ಹೊಂಟೋಗ್ಬಿಡುತ್ತೆ. ನಾನು ಆಗಲೇ ಹೇಳಿದ್ದೀನಿ, ನಿಮ್ಮ ಬೋರ್ಡ್ ಸ್ಕೋರು ಪ್ಲಸ್ ನಿಮ್ಮ KCET ಪರ್ಫಾರ್ಮೆನ್ಸು ಎರಡೂ ಮಿಕ್ಸಾಗಿ ನಿಮಗೆ ಒಂದು ರ್ಯಾಂಕ್ ಬರ್ತಕ್ಕಂಥದ್ದು. ಇಟ್ಸ್ ನಾಟ್ ಇಂಡಿವಿಜುವಲ್. ಅರ್ಥ ಆಗ್ತಿದೆಯಾ? ಸೊ ಈ ಒಂದು ಟ್ರೆಂಡ್ ಏನಿಲ್ಲಿ ಬರ್ದಿದ್ದೀವಿ ನಾವು, ದಿಸ್ ಇಸ್ ಬೇಸ್ಡ್ ಆನ್ ಕಂಪ್ಲೀಟ್ಲಿ ಐಡಿಯಲ್ ಸಿಚುವೇಶನ್ಸ್. ಓಕೆ, ಬಟ್ ಆ ಒಂದು ಪೇರ್ ಏನಿದೆ, ರ್ಯಾಂಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆ, ದಟ್ ವಿಲ್ ಅನಲೈಸ್ ಬೋತ್ ಯುವರ್ ಬೋರ್ಡ್ ಪರ್ಸೆಂಟೇಜ್ ವಿತ್ ಯುವರ್ KCET ಮಾರ್ಕ್ಸ್. ಆ್ಯಂಡ್ ಅದಾದಮೇಲೆ ನಿಮಗೆ ರ್ಯಾಂಕ್ ಡಿಸ್ಟ್ರಿಬ್ಯೂಟ್ ಆಗ್ತಕ್ಕಂಥದ್ದು. ಆ್ಯಂಡ್ ಇಟ್ಸ್ ಟೋಟ್ಲಿ ರ್ಯಾಂಡಮ್. ಬಟ್ ಒಂದು ಅಸಂಪ್ಷನ್ಗೆ ಹೋಗೋದಾದರೆ ದಿಸ್ ಇಸ್ ದರ್ ಅಸಂಪ್ಷನ್. ಓಕೆ, ನೆಕ್ಸ್ಟು ಮಿನಿಮಮ್ KCET ರಿಕ್ವೈರ್ಡ್ ಸ್ಕೋರು ಫಾರ್ ಡೀಸೆಂಟ್ ರ್ಯಾಂಕ್ ಅಂತ ಹೇಳೋದಾದರೆ ನೋಡಿ, 20ರಿಂದ 40 ಒಂದು 50ವರೆಗೂ ಸ್ಕೋರ್ ಮಾಡ್ತೀರ ಅಂತಂದರೆ ನೀವು ಎಂಟೈರ್ 180 ಮಾರ್ಕ್ಸ್ಗೆ ನಿಮ್ಮ ರ್ಯಾಂಕು 1,00,000ಇರುತ್ತೆ. ಆ್ಯಂಡ್ ಈ ಬ್ಯಾಂಡಿಗೆ ಅಪ್ರಾಕ್ಸಿಮೇಟ್ಲಿ 1,00,000ಕ್ಕಿಂತ ಜಾಸ್ತಿ ಜನ ಬಂದು ಬೀಳ್ತಾರೆ. 1,00,000ಕ್ಕಿಂತ ಜಾಸ್ತಿ ಜನ ಬಂದು ಬೀಳ್ತಾರೆ. ಸೊ 50ರಿಂದ 40 ರೋಡೆ ಸ್ಕೋರ್ ಮಾಡೋರು. ಸೊ ಅರ್ಥ ಮಾಡ್ಕೊಳ್ಳಿ ಕಾಂಪಿಟೇಷನ್ ಎಷ್ಟು ಕಡಿಮೆ ಇದೆ ಅಂತ. ಆ್ಯಂಡ್ ಲಾಸ್ಟ್ ಇಯರು ಅಪ್ರಾಕ್ಸಿಮೇಟ್ಲಿ 2,80,000ವರೆಗೂ ನಾನು ರ್ಯಾಂಕ್ ನೋಡಿದ್ದೀನಿ. ನಾನು ನೋಡಿದ್ದೀನಿ ಖುದ್ದಾಗಿ. ಆಯಿತಾ? ಅರ್ಥ ಆಗ್ತಿದೆಯಾ? ಸೊ ಈ ವರ್ಷ ಅದಾಗುತ್ತೆ. ಸೊ ಕಾಂಪಿಟೇಷನ್ ಇವಾಗಲೂ ಕಡಿಮೆ ಇದೆ ಗೈಸ್. ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್. ಎಕ್ಸಾಮನ್ನು ಸೀರಿಯಸ್ ಆಗಿ ತೊಗೊಳ್ಳೋರು 80%, 80,000, ಒಂದು 3 ಲಕ್ಷ ಏನಾದ್ರಲ್ವಾ, ಅದರಲ್ಲಿ 80% ಜನ ಯಾರೂ ಸಹ ಎಕ್ಸಾಮನ್ನು ಸೀರಿಯಸ್ ತೊಗೊಳ್ಳೋದಿಲ್ಲ. ಆ 20%, 15ರಿಂದ 20% ಇರ್ತಾರೆ, ಅವ್ರು ಮಾತ್ರ ಎಕ್ಸಾಮನ್ನು ಸೀರಿಯಸ್ ತೊಗೊಳ್ಳೋದು, ಅವ್ರು ಮಾತ್ರ ಕಾಂಪಿಟೇಷನ್ನು. ಆ 15,000 ರ್ಯಾಂಕ್ ಏನಿರುತ್ತೆ ಅಲ್ಲಿವರೆಗೂ ಅಷ್ಟೇ ಕಾಂಪಿಟೇಷನ್ನು. ಏನು ಬಾಕಿ 20,000 ರ್ಯಾಂಕ್ ಬಂದಿರೋ ಆಲ್ಮೋಸ್ಟ್ ಎಲ್ಲ ಗುಲಾಗಟ್ಟಿಗೆ ಹಾಕಿ ಬಂದಿರ್ತಾರೆ ಮೋಸ್ಟ್ಲಿ. ಓಕೆ, ಬಟ್ ಜಸ್ಟ್ ಗಿವಿಂಗ್ ಯು ಹೆಡ್ಸ್ ಅಪ್. ನೀವೇನಾದರೂ 110+ ಟಾರ್ಗೆಟ್ ಮಾಡಿ ಅದನ್ನು ಸ್ಕೋರ್ ಅಚೀವ್ ಮಾಡಿದ್ರೆ, ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್ ಇಸ್ ಗೋಲ್ಡನ್ ಅಪರ್ಚುನಿಟಿ ಫಾರ್ ಯು ಗೈಸ್. ಇವಾಗಲೂ ಟೈಮ್ ಇದೆ ನಿಮಗೆ. ಒಳ್ಳೆ ಸ್ಕೋರ್ ಮಾಡಿಕೊಂಡ್ರೆ ನೀವು ಯು ಹ್ಯಾವ್ ವೆರಿ ಗುಡ್ ಚಾನ್ಸ್ ಟು ಗೆಟ್ ಇನ್ ಟು ಗುಡ್ ಕಾಲೇಜಸ್. ಆಪರ್ಚುನಿಟಿ ಹೆಂಗೆ ಮಾಡೋದು, ಕಾಲೇಜ್ ಹೆಂಗೆ ಲಿಸ್ಟ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಮಗುಗೆ ಹೇಳ್ಕೊಡ್ತೀನಿ ನಾನು ನಿಮಗೆ. ನೀವು ಬೆಸ್ಟಾಗಿ ಆಪರ್ಚುನಿಟಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಬ್ಸ್ಕ್ರೈಬ್ ಇಟ್ಕೊಳ್ಳಿ. ಓಕೆ, ಬನ್ನಿ ಡೈರೆಕ್ಟಾಗಿ ಇನ್ನೊಂದು ನೆಕ್ಸ್ಟ್ ಪೀಸ್ಗೆ ಹೋಗೋಣ. ಫಾರ್ 20,000 ಏನಿಲ್ಲ, ಬರೀ 110+ ತೆಗೆದ್ರೆ 110+ ತೆಗೆದ್ರೆ ನೀವು 20,000 ವಿತ್ ಅರೌಂಡ್ 88 to 90% ಇನ್ನು ಬೋರ್ಡ್ ಎಕ್ಸಾಮಿನೇಷನ್. ಫಾರ್ 10,000 120+ ತೊಗೊಂಡ್ರೆ ನಿಮಗೆ 10,000, 135 ತೆಗೆದ್ರೆ 5,000, 155+ ತೆಗೆದ್ರೆ ನಿಮಗೆ 1,000, 160 ತೆಗೆದ್ರೆ 500, 175+ ತೆಗೆದ್ರೆ ರ್ಯಾಂಕ್ 1. ಆಯಿತಾ? 1ಇಂದ ಒಂದು 50 ಒಳಗಡೆ ಬಂದುಬಿಡುತ್ತೆ ರ್ಯಾಂಕ್ ನಿಮ್ಮದು. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಹೌ ದ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ವಿಲ್ ಬಿ ವರ್ಕಿಂಗ್. ಇದನ್ನು ನಂಬೇಡಿ. ಐ ಹ್ಯಾವ್ ಟು ಅರೇಂಜ್ ದಿಸ್. ನಾನು ಇನ್ನೂ ಡೇಟಾ ಅನಲೈಸ್ ಮಾಡ್ತಿದ್ದೀನಿ. ದಿಸ್ ಇಸ್ ರಾಂಗ್. ನಾನು ನಿಮಗೆ ಕ್ಲಿಯರ್ ಡೇಟಾ ಕೊಡ್ತೀನಿ. ನಾನು ನಿಮಗೆ ತಲೆಗೆಡಿಸ್ಕೊಂಬೇಡಿ. ಅಲ್ಲಿವರೆಗೂ ಇದನ್ನು ಅರ್ಥ ಮಾಡ್ಕೊಳ್ಳಿ. ಕೀ ಇನ್ಸೈಟ್ಸ್, ಟೇಕ್ ಅವೇಸ್ ಏನಪ್ಪ ಅಂತಂದರೆ, ಟಾಪ್ 500 ರಿಕ್ವೈರ್ಸ್ ಅಪ್ರಾಕ್ಸಿಮೇಟ್ಲಿ 160+ ಇನ್ನು KCET. ಆಯಿತಾ? ಪ್ಲಸ್ 95% ಬೋರ್ಡ್ ಎಕ್ಸಾಮಿನೇಷನ್. ಆ್ಯಂಡ್ ಬೋತ್ ಕಾಂಪೋನೆಂಟ್ಸ್ ಆರ್ ಕ್ರಿಟಿಕಲ್ ಬೇಸಿಕ್ಲಿ ಈ ಒಂದು ಸಿಚುವೇಷನಲ್ಲಿ. ನೆಕ್ಸ್ಟು ಬೋರ್ಡ್ ಎಕ್ಸಾಮ್ ಕಾಂಟ್ರಿಬ್ಯೂಟ್ ಅಪ್ ಟು 200 ಫಾರ್ 450, ಆ್ಯಂಡ್ ಇದರಲ್ಲಿ 45% ಬೇಸಿಕ್ಲಿ ಕಂಬೈನ್ ಆಗುತ್ತೆ. ಸ್ಟ್ರಾಂಗ್ ಬೋರ್ಡ್ ಸ್ಕೋರ್ ಕ್ಯಾನ್ ಬೂಸ್ಟ್ ರ್ಯಾಂಕ್ ಈವನ್ ವಿತ್ ಆವ್ರೇಜ್ KCET ಪರ್ಫಾರ್ಮೆನ್ಸ್. ದಟ್ಸ್ ವಾಟ್. ಈಗ ಲೆಟ್ಸ್ ನಿಮ್ಮದು 90-95% ಬಂದಿದೆ ಆ್ಯಂಡ್ ನೀವು ಒಂದು 80-90 ಸ್ಕೋರ್ ಮಾಡಿದ್ರು ನೀವು ರ್ಯಾಂಕ್ ಅರೌಂಡ್ 20,000 ಒಳಗೆ ಬಂದುಬಿಡುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಪ್ರೊಬಬಿಲಿಟಿ ಮ್ಯಾಟರ್ಸ್. ಓಕೆ, ನೆಕ್ಸ್ಟು ರ್ಯಾಂಕ್ 1ಇಂದ 10,000 ಬೇಕು ಅಂತಂದರೆ ಮೋಸ್ಟ್ ಕಾಂಪಿಟೇಟಿವ್ ಬ್ಯಾಂಡ್ ಏನಪ್ಪ ಅಂತಂದರೆ 10 mark differ can shift your rank from 500 to 1,000. So please be careful. Practice more and more questions. Next to rank 10,000 ಇಂದ 30,000 ಬ್ಯಾಂಕ್ ನೀವು ಏನಾದರೂ ಟಾರ್ಗೆಟ್ ಮಾಡ್ತೀನಿ ಅಂತಂದರೆ ಇಲ್ಲಿ ಮಾಡ್ರೇಟ್ ಕಾಂಪಿಟೇಷನ್ ಇರುತ್ತೆ. ಫೋಕಸ್ ಆನ್ ಕೆಮಿಸ್ಟ್ರಿ, ಬಯಾಲಜಿ ಆ್ಯಸ್ ದೇ ಆರ್ ಹೈ ಸ್ಕೋರಿಂಗ್ ಸಬ್ಜೆಕ್ಟ್ಸ್. ಆ್ಯಂಡ್ ದೆನ್ ರ್ಯಾಂಕ್ ಬಿಯಾಂಡ್ 50,000 ಬೇಕು ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸು ಒಳ್ಳೆ ಕಾಲೇಜಲ್ಲಿ ನಿಮ್ಗೆ ಡೀಸೆಂಟ್ ಆಗಿರೋದಕ್ಕೆ ಸಿಗುತ್ತೆ. ಬಟ್ ಐ ವುಡ್ ಸೇ ಡೋಂಟ್ ಟ್ರೈ ಮಾಡಿ, ಎಷ್ಟಾಗುತ್ತೆ ಅಷ್ಟು ಟು ಸ್ಕೋರ್. ಬಟ್ ಟೈ ಬ್ರೇಕರ್ಸ್ಗಳು ಮ್ಯಾಥ್ಸ್ ಆಗಿರುತ್ತೆ ನಿಮಗೆ. ಬಯಾಲಜಿ ಸಿಕ್ಕಾಪಟ್ಟೆ ಈಸಿಯಾಗಿರುತ್ತೆ. ಬನ್ನಿ ಇವಾಗ ಒಂದು ಸಣ್ಣ ಟ್ರೆಂಡ್ ಕೊಡ್ತೀನಿ. ಸೊ ಏನು ಮಾಡಬೇಕು ನೀವು ಮ್ಯಾಕ್ಸಿಮೈಸ್ ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ CET ಅಂತಂದರೆ, ಪ್ಯಾಟ್ರನನ್ನು ಫಸ್ಟ್ ಅನಲೈಸ್ ಮಾಡ್ಕೊಳ್ಳಿ. ನಾನು ಹೇಳ್ಕೊಟ್ಟಿರೋದು ಪ್ರತಿಯೊಂದು ಪ್ಯಾಟ್ರನ್ ಅನಲೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಫಿಸಿಕ್ಸು ಕೆಮಿಸ್ಟ್ರಿ ಜಾಸ್ತಿ ಫೋಕಸ್ ಮಾಡಿ. ಆ್ಯಂಡ್ ಆ್ಯಾವರೇಜ್ ಸ್ಕೋರ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಅಪ್ರಾಕ್ಸಿಮೇಟ್ಲಿ 40 ಇನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ದೆನ್ ಮಾಕ್ ಟೆಸ್ಟ್ಗಳು ತೊಗೊಳ್ಳಿ. ನಾನೇ ಕಂಡಕ್ಟ್ ಮಾಡೋದು ಅಂದ್ಕೊಂಡಿದ್ದೀನಿ. ಸ್ವಲ್ಪ ದಿನದಲ್ಲಿ ಕಂಡಕ್ಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಡ್ಬಿಡಿ. ಸೊ ಬೋರ್ಡಲ್ಲಿ ಸ್ಕೋರ್ ತೆಗೆದಿದ್ರೆ ನೀವು, ದಟ್ಸ್ ವೆಲ್ ಆ್ಯಂಡ್ ಗುಡ್. ಆಯಿತಾ? ಸೊ 7th ರಿಸಲ್ಟ್ ಬರುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಮ್ಯಾಥ್ಸು ಟೈ ಬೇಕರ್ ಆಗಿರುತ್ತೆ, ಬಿಕಾಸ್ ಅದೇ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಬಯಾಲಜಿ ಸ್ಟ್ರಾಟಜಿ ಆಗಿರುತ್ತೆ, ಬಿಕಾಸ್ ನೀವು ಆರಾಮಾಗಿ 60 on 60 ತೆಗಿಬೋದು ನನ್ನ ಪ್ರಕಾರ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಇದೆಲ್ಲ ಬೇಸಿಕ್ಲಿ ಕಾನ್ಸೆಪ್ಷುಯಲ್ ಡೇಟಾ.
ನಾವೆಲ್ಲ ಇದು ಮಾಡಿರೋದು ಅಂತಂದರೆ ಏನು ಪ್ರೀವಿಯಸ್ ಡೇಟಾ ಅವೈಲೇಬಲ್ ಇತ್ತು ನಮಗೆ ಅದರಿಂದ ಟ್ರೈನ್ ಮಾಡಿ ಆ್ಯಕ್ಚುಲಿ ನಾವು ಇದನ್ನು ಇದು ಮಾಡಿರೋದು. ದೀಸ್ ಆರ್ ನಾಟ್ ಆ್ಯಕ್ಚುಯಲ್ ಕಟ್ ಆಫ್ಸ್. ಆ್ಯಕ್ಚುಯಲ್ ಕಟ್ ಆಫ್ ನಿಮಗೆ CET ಎಕ್ಸಾಮ್ ಆಗಿ ರ್ಯಾಂಕ್ ಬಂದು ಫಸ್ಟ್ ಸೀಟ್ ಅಲಾಟ್ಮೆಂಟ್ ಆಗಿ ಆಮೇಲೆ ಬರುತ್ತಲ್ಲ ಅದೇ ನಿಮಗೆ ಆ್ಯಕ್ಚುಯಲ್ ಕಟ್ ಆಫು. ಬಟ್ ಇದು ನಿಮಗೆ ರೆಫರೆನ್ಸ್ಗೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಬೇರೆ ಏನಾದರೂ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಯಾವ್ದಾದ್ರು ಕಾಲೇಜ್ ಇನ್ಫಾರ್ಮೇಷನ್ ಬೇಕು, ಕಾಲೇಜ್ ರಿವ್ಯೂ ಬೇಕು ಅಂದರೆ ಕಮೆಂಟ್ ಹಾಕಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಕೀಪ್ ರನ್ನಿಂಗ್, ಕೀಪ್ ಆನ್ ರನ್ನಿಂಗ್. ಥ್ಯಾಂಕ್ಸ್ ವಾಚಿಂಗ್. ಬಾಯ್.